ಹಾಯ್, ವೆಲ್ಕಮ್ ಟು ಜ್ಞಾನ ನವೋದಯ ಅಕಾಡೆಮಿ. ಇವತ್ತು ನಾವು 5ನೇ ತರಗತಿ ರಾಜ್ಯ ಪ್ರವೇಶ ಪರೀಕ್ಷೆಯಲ್ಲಿ ಬರುವ ವೆರಿ ಇಂಪಾರ್ಟೆಂಟ್ EVS ಕ್ವಶನ್ಸ್ ನೋಡ್ತಾ ಇದ್ದೀವಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡಿ, ವಿಚ್ ಇಸ್ ದ ನಿಯರೆಸ್ಟ್ ಪ್ಲಾನೆಟ್ ಟು ದ ಸನ್? ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು ಅಂತ ಹೇಳಿದಾರೆ. ಈ ಚಾಪ್ಟರ್ ಅಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಇದು. ಏನೆಲ್ಲಾ ಪ್ರಶ್ನೆ ಕೇಳಬಹುದು ಅಂತಂದ್ರೆ, ನಮ್ಮ ಸೌರವ್ಯೂಹದಲ್ಲಿ ಟೋಟಲ್ ಒಟ್ಟು 8 ಗ್ರಹಗಳಿದಾವೆ, ಗೊತ್ತಿರಬೇಕು. ಮೊದಲಿಗೆ 9 ಇತ್ತು, ಪ್ಲೂಟೋವನ್ನ ಕುಬ್ಜ ಗ್ರಹ ಅಂತ ತೆಗೆದಾಕಿದ್ದಾರೆ. ನಮ್ಮಲ್ಲಿ 8 ಗ್ರಹಗಳಿದಾವೆ. ಆ 8 ಗ್ರಹಗಳಲ್ಲಿ ಮೊದಲಿಗೆ ಬರ್ತಾನೆ ಸೂರ್ಯ, ಸನ್. ಇದು ಗ್ರಹ ಅಲ್ಲ, ಇದು ಸ್ಟಾರ್, ನಕ್ಷತ್ರ ಆಗಿದಾನೆ. ಇದಾದ್ಮೇಲೆ ಕಂಟಿನ್ಯೂ 1 2 3 4 5 6 7 8 ಗ್ರಹಗಳಿದಾವೆ. ಅದರಲ್ಲಿ ಫಸ್ಟ್ ಗೆ ಬರೋದು ಮರ್ಕ್ಯೂರಿ, ಬುಧ ಗ್ರಹ. ಇದು ಕೂಡ ನಮಗೆ ನೆನ್ಪಿಟ್ಕೊಳ್ಳಕ್ಕೆ ಒಂದು ಟ್ರಿಕ್ಸ್ ಇದೆ, ನೆನ್ಪಿಟ್ಕೋಬೇಕು ನೀವು. ಟ್ರಿಕ್ಸ್ ಅಲ್ಲಿ ಒಂದು ಸೆಂಟೆನ್ಸ್ ನೆನ್ಪಿಟ್ಕೋಬೇಕು. ಮೈ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ. ಮೈ ವೆರಿ ಎಜುಕೇಟೆಡ್ ಮದರ್ ಜಸ್ಟ್ ಶೋ as name of the planets. ಆಯ್ತಾ ಸರ್? ಇದರಲ್ಲಿ ಏನಿಲ್ಲ ಸರ್, ಇದರಲ್ಲಿ ಟ್ರಿಕ್ಸ್ ಏನಿದೆ ಅಂತ ನೀವು ಹೇಳಬಹುದು. ಇದರಲ್ಲಿ ಮೊದಲನೇ ಅಕ್ಷರ ಏನ್ ಬರ್ದಿದ್ದಾನೆ ಅದೇ ಟ್ರಿಕ್ಸ್. ಇಲ್ಲಿ ಮೈ ವೆರಿ ಎಜುಕೇಟೆಡ್ ಮದರ್ ಜಸ್ಟ್ ಶೋ ಅಸ್ ನೇಮ್ ಆಫ್ ದ ಪ್ಲಾನೆಟ್ಸ್ ಅಂತ ಇದೆ. ಇಲ್ಲಿ ಎಂ ಅಂದ್ರೆ ಮರ್ಕ್ಯೂರಿ. ಮರ್ಕ್ಯೂರಿ ಏನ್ ಪ್ರಶ್ನೆ ಕೇಳ್ತಾರೆ? ಸೂರ್ಯನಿಗೆ ಅತಿ ಹತ್ತಿರ ಇರುವ ಗ್ರಹ ಮರ್ಕ್ಯೂರಿ. ನೆಕ್ಸ್ಟ್ ವಿ ಅಂದ್ರೆ ವೀನಸ್, ತುಂಬಾ ಹೊಳೆಯೋ ಪ್ಲಾನೆಟ್. ಗ್ರಹ ಅಂದ್ರೆ ಯಾವುದು ಅಂತ ಕೇಳ್ತಾರೆ, ಅದು ವೀನಸ್. ನೆಕ್ಸ್ಟ್ ಇ ಅಂದ್ರೆ ಅರ್ತ್, ನಮ್ಮ ಭೂಮಿ. ಇಡೀ ನಮ್ಮ ಸೌರವ್ಯೂಹದಲ್ಲೇ ಒಂದೇ ಗ್ರಹದಲ್ಲಿ ಜೀವಿಗಳು ವಾಸವಾಗಿರೋದು, ವಾತಾವರಣ ಇರೋದು. ಆಗ ಯಾವ ಗ್ರಹ ಅಂತ ಕೇಳ್ತಾರೆ? ಅದು ಭೂಮಿ. ಇದು ನೀಲಿ ಗ್ರಹ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಮಾರ್ಸ್, ಇದು ಕೂಡ ಭೂಮಿ ತರನೇ ಸ್ವಲ್ಪ ದೊಡ್ಡದಾಗಿದೆ, ಆಯ್ತಾ? ಇದರಲ್ಲೂ ಕೂಡ ನಮ್ಮ ಭೂಮಿ ತರ ವಾತಾವರಣ ಇರಬಹುದು ಅಂತ ಇನ್ನು ಶೋಧನೆ ಮಾಡ್ತಾ ಇದ್ದಾರೆ. ಇನ್ನು ಭೂಮಿ ತರ ಇದರಲ್ಲೂ ಕೂಡ ವಾತಾವರಣ ಇರಬಹುದು ಅಂತೇಳಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಜಸ್ಟ್ ಜೆ ಅಂತಂದ್ರೆ ಜುಪಿಟರ್, ಆಯ್ತಾ? ಜುಪಿಟರ್ ಗುರು ಗ್ರಹ. ಇಡೀ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳ್ತಾರೆ. ಈ ಜುಪಿಟರ್ ಎಷ್ಟು ದೊಡ್ಡದಪ್ಪ ಅಂತಂದ್ರೆ, ನಮ್ಮ ಭೂಮಿಗಳು ಇಲ್ಲಿ 1300 ಭೂಮಿಗಳು ಹಾಕಿದ್ರೆ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದಿದೆ. ಮತ್ತೆ ಅತಿ ಹೆಚ್ಚು ಉಪಗ್ರಹಗಳು ಇರುವ ಗ್ರಹ ಯಾವುದು ಅಂತಂದ್ರೆ ಅದು ಜುಪಿಟರ್ ಆಗಿದೆ. ನೆಕ್ಸ್ಟ್ ಸ್ಯಾಟ್ರನ್, ತುಂಬಾ ಬ್ಯೂಟಿಫುಲ್ ಗ್ರಹ ಯಾವುದು ಅಂದ್ರೆ ಸ್ಯಾಟ್ರನ್ ರಿಂಗ್ ಇದೆ. ನೆಕ್ಸ್ಟ್ ಯುರೇನಸ್, ಯು ಅಂದ್ರೆ ಎನ್ ಅಂದ್ರೆ ನೆಪ್ಚೂನ್. ಇದು ತುಂಬಾ ದೂರ ಇರೋದ್ರಿಂದ ಏನಾಗುತ್ತೆ, ನಮಗೆ ಸಿಕ್ಕಾಪಟ್ಟೆ ದೂರ ಇರೋದ್ರಿಂದ ಇದು ತುಂಬಾ ಚಳಿ ಇದೆ, ಸಿಕ್ಕಾಪಟ್ಟೆ ಕೋಲ್ಡ್ ಇರೋ ಗ್ರಹ ಆಗಿದೆ. ಮತ್ತೆ ನಮಗೆ ಗೊತ್ತಾಯ್ತು ಸ್ಟಾರ್, ನಕ್ಷತ್ರ ಅಂತ ಅಂದ್ರೆ ಅದು ತನ್ನದೇ ಆದ ಬೆಳಕಿನಿಂದ ಅದರಲ್ಲೇ ಹೀಟ್ ಪ್ರೊಡ್ಯೂಸ್ ಮಾಡಿಕೊಂಡು ಬೆಳಕು ಕೊಟ್ರೆ, ಶಾಖ ಕೊಟ್ರೆ ಅದಕ್ಕೆ ಸ್ಟಾರ್ ಅಂತ ಹೇಳ್ತೀವಿ, ನಕ್ಷತ್ರ ಅಂತ ಹೇಳ್ತೀವಿ. ಇಡೀ ನಮ್ಮ ಸೌರವ್ಯೂಹದಲ್ಲಿ ಅಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಒಂದೇ ಒಂದು ನಕ್ಷತ್ರ, ಅದು ಸೂರ್ಯ ಗ್ರಹ ಅಲ್ಲ. ಪ್ರಶ್ನೆ ಕೇಳುವಾಗ ನಕ್ಷತ್ರ ಯಾವುದು ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ನಮ್ಮ ಸೂರ್ಯವ್ಯೂಹದಲ್ಲಿ ಸೂರ್ಯ ಒಂದೇ ನಕ್ಷತ್ರ. ಅರ್ಥ ಆಯ್ತಾ? ಇಡೀ ಸೌರವ್ಯೂಹದಲ್ಲಿ ನಮ್ಮ ಭೂಮಿ 3ನೇ ಸ್ಥಾನದಲ್ಲಿದೆ. ಇದರಲ್ಲಿ ವಾತಾವರಣ ಇದೆ, ಜೀವಿಗಳು ವಾಸಿಸ್ತಾರೆ, ನೀರಿದೆ, ಸೀಸನ್ ಬರ್ತವೆ, ಆಯ್ತಾ? ಮತ್ತೆ ಒಂದು ದಿನಕ್ಕೆ ನೋಡಿ 2 ರೀತಿ ತಿರುಗುತ್ತೆ ಭೂಮಿ. ಒಂದು ಹಿಂಗ್ ತಿರುಗುತ್ತೆ, ಇನ್ನೊಂದು ಸೂರ್ಯನ ಸುತ್ತಾ ಹೋಗುತ್ತೆ. ಅದು ಒಂದು ರೌಂಡ್ ತಿರುಗಕ್ಕೆ 24 ಗಂಟೆ ಆಗುತ್ತೆ. ಅದೇ ಒಂದು ರೌಂಡ್ ತಿರುಗಬೇಕು ಸೂರ್ಯನಿಗೆ ಅಂದ್ರೆ 365 ದಿನ ಆಗುತ್ತೆ, 6 ಗಂಟೆ ಎಕ್ಸ್ಟ್ರಾ ಆಗುತ್ತೆ, 1/4 ದಿನ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ನಮಗೆ ಒಂದು 4 ವರ್ಷಕ್ಕೆ ಒಂದು ದಿನ ಎಕ್ಸ್ಟ್ರಾ ಬರುತ್ತೆ ಫೆಬ್ರವರಿ ತಿಂಗಳಲ್ಲಿ. ಅದನ್ನ ನಾವು ಲೀಪ್ ಇಯರ್ ಅಂತ ಹೇಳ್ತೀವಿ, ಅಧಿಕ ವರ್ಷ ಅಂತ ಹೇಳ್ತೀವಿ. ಫೆಬ್ರವರಿ ತಿಂಗಳಲ್ಲಿ 4. ಅದು ಹೇಗೆ ಸರ್ ಕಂಡುಹಿಡಿತೀರಾ ಯಾವುದು ಲೀಪ್ ಇಯರ್ ಅಂತ ಹೇಳಿ? ನಮಗೆ ಯಾವ್ದು ಇಯರ್ ಇದೆ ಅಲ್ವಾ, ಇವಾಗ 2026 ನಡೀತಾ ಇದೆ. 2026ರಲ್ಲಿ ಕೊನೆಯ 2 ಅಂಕಿಗಳು 4ರಿಂದ ಭಾಗ ಮಾಡಬೇಕು, ಆಯ್ತಾ? ಡಿವಿಸಿಬಿಲಿಟಿ ರೂಲ್ ಆಫ್ 4 ಗಣಿತದಲ್ಲಿ ಕಲ್ತಿದ್ದೀವಿ ನಾವು.
ಭಾಗ ಮಾಡ್ಬೇಕು. ಇದರಲ್ಲಿ ಭಾಗ ಆದ್ರೆ 20 ಭಾಗ ಆಗುತ್ತಾ? 4 24 ಆಗಲ್ಲ ಸರ್. ಹಾಗಾಗಿ ಇದು ಲೀಪ್ ಇಯರ್ ಅಲ್ಲ, ಅಧಿಕ ವರ್ಷ ಅಲ್ಲ. ಹಾಗಾದ್ರೆ ಸರ್ 26 ಆಗಲ್ಲ, 28 ಆಗುತ್ತಾ? ಹೌದು, 2028 ಬರುತ್ತಲ್ಲ, 4ರಿಂದ ಭಾಗ ಆಗುತ್ತೆ. 2 7 28 ಸಂಪೂರ್ಣವಾಗಿ ಭಾಗ ಆಗ್ತಾ ಇದೆ. ಹಾಗಾಗಿ ಇದು ಕೂಡ ಲೀಪ್ ಇಯರ್ ಅಥವಾ ಲೀಪ್ ಇಯರ್ ಕಡಿಬಹುದು. ಲೀಪ್ ಇಯರ್ 4 ವರ್ಷಕ್ಕೆ ಒಂದ್ಸಲ ಬರುತ್ತೆ. ಅದು ಫೆಬ್ರವರಿ ತಿಂಗಳಲ್ಲಿ 29 ದಿನ ಬರುತ್ತೆ. ಇನ್ನೊಂದು ವಿಚಾರ ಹೇಳಲೇಬೇಕು, ಇದರಲ್ಲಿ ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದಿನ ಬರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ಮುಷ್ಟಿ ಕಟ್ಕೊಂತೀವಿ ಆಯ್ತಾ? ಮುಷ್ಟಿ ಕಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಜನವರಿ 31, ಫೆಬ್ರವರಿ 28 ಅಥವಾ 29, ಮಾರ್ಚ್ ಮೇಲ್ ಬಂದ್ರೆ 31, ಏಪ್ರಿಲ್, ಮೇ, ಜೂನ್, ಜುಲೈ, ಮತ್ತು ವಾಪಸ್ ಆಗಸ್ಟ್ಗೆ ಆಯ್ತಾ? ಇಲ್ಲಿ ಜುಲೈಗೂ 31, ಆಗಸ್ಟ್ಗೂ 31 ಬರ್ತವೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆಯ್ತಾ? ಡಿಸೆಂಬರ್ಲು 31 ಬರ್ತವೆ, ಜನವರಿಯಲ್ಲೂ 31 ಬರ್ತವೆ. ಇದು ಯಾಕೆ ಹಿಂಗ್ ಸೆಟ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ಸೀಸನ್ಗಳು ವೇರಿ ಆಗಬಾರ್ದು, ಅದೇ ತಿಂಗಳಲ್ಲಿ ಸೀಸನ್ ಬರಬೇಕು ಅಂತ ಹೇಳಿ ಆತರ ಸೆಟ್ ಮಾಡ್ತಾ ಹೋಗಿದ್ದಾರೆ ಆಯ್ತಾ? ಹಾಗೆ ನಮ್ಮ ಪ್ರಶ್ನೆ ಏನು? ನಿಯರೆಸ್ಟ್ ಪ್ಲಾನೆಟ್ ಯಾವುದು? ಮರ್ಕ್ಯುರಿ. ಆಪ್ಷನ್ ಡಿ ಯಲ್ಲಿದೆ. ಹಾಗಾಗಿ ಆಪ್ಷನ್ ಡಿ ಮರ್ಕ್ಯುರಿ, ಬುಧ ಗ್ರಹ, ಇದು ಸರಿ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಸಂಖ್ಯೆ 2. ಫಿಶ್, meat, milk are the preserved by storing them at very low temperature. ನೋಡಿ ಪ್ರಶ್ನೆಯಲ್ಲೇ ಉತ್ತರ ಕೊಟ್ಬಿಟ್ಟಾರ ಅವರು ಆಯ್ತಾ? ಇಟ್ ಈಸ್ ಕಾಲ್ಡ್, ಮೀನು, ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಆಯ್ತಾ? ನೋಡಿ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಂತಾರಲ್ಲ, ಇದೆ ಉಷ್ಣತೆಯಲ್ಲಿ ರಕ್ಷಿಸುತ್ತಾರೆ. ಇದನ್ನು ಡ್ಯಾಶ್ ಎನ್ನುತ್ತಾರೆ. ಏನಂತಾರೆ? ಒಂದು ಆಪ್ಷನ್ ಎ ಫಾಸ್ಟ್ ಫುಡ್ ಇದೆ, ನೆಕ್ಸ್ಟ್ ಜಂಕ್ ಫುಡ್ ಇದೆ. ಜಂಕ್ ಫುಡ್ ಅಂತಂದ್ರೆ ಏನು ಅಂತಂದ್ರೆ ನಮಗೆ ಅತಿ ಕಡಿಮೆ ಅಥವಾ ಅತಿ ಕಡಿಮೆ ಪೋಷಕಾಂಶಗಳು ಅಥವಾ ಪೋಷಕಾಂಶಗಳು ಇಲ್ಲದಿರುವ ಆಹಾರ ಏನಿದೆ ಅದಕ್ಕೆ ನಾವು ಜಂಕ್ ಫುಡ್ ಅಂತ ಹೇಳ್ತೀವಿ. ಇಲ್ಲಿ ಕೋಲ್ಡ್ ಸ್ಟೋರೇಜ್ ಅಂತ ಇದೆ, ಶೀತ ಸಂಗ್ರಹಣೆ. ನೋಡಿ ಅವ್ರು ಹೇಳಿದ್ದಾರೆ ಲೋ ಟೆಂಪರೇಚರ್ ಇರಲಿ ಅಂದ್ರೆ ಶೀತ ಸಂಗ್ರಹಣೆ. ಕೋಲ್ಡ್ ಸ್ಟೋರೇಜ್ ಅಂದ್ರೆ ಉಷ್ಣ ಸಂಗ್ರಹಣೆ. ನಮ್ಮ ಮನೆಗಳಲ್ಲಿ ರಾತ್ರಿ ಸ್ವಲ್ಪ ಸಾಂಬಾರು ಉಳಿದಿದ್ರೆ ಕೆಲವರು ಫ್ರಿಜ್ ಅಲ್ಲಿ ಇಡ್ತಾರೆ, ಇಲ್ಲ ಸ್ಟೋವ್ ಅಲ್ಲಿ ಅಥವಾ ಗ್ಯಾಸ್ ಅಲ್ಲಿ ಬಿಸಿ ಮಾಡಿ ಇಡ್ತಾರೆ. ಆ ಬಿಸಿ ಮಾಡಿ ಇಡೋದಕ್ಕೆ ನಾವು ಏನಂತೀವಿ ಅಂದ್ರೆ ಈ ಉಷ್ಣ ಸಂಗ್ರಹಣೆ ಅಂತ ಇರುತ್ತೆ, ಹಾಟ್ ಸ್ಟೋರೇಜ್. ಕೋಲ್ಡ್ ಸ್ಟೋರೇಜ್ ಫ್ರಿಜ್ ಅಲ್ಲಿ ಇಡ್ತಿರಲ್ಲ ನೀವು, ಅದಕ್ಕೆ ನಾವು ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ ಆಯ್ತಾ? ಮುಂದಿನ ಪ್ರಶ್ನೆ. ದಿಸ್ ಈಸ್ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ಆಯ್ತಾ? ಇದು ಸಸ್ಯಜನ್ಯ ಉತ್ಪನ್ನ. ನೋಡಿ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಅಂತ ಇದೆ. ಸಸ್ಯಗಳಿಂದ ಪಡೆಯುವ ಆಹಾರ ಆಗಿರಬಹುದು, ಇಲ್ಲಿ ಪ್ರಾಡಕ್ಟ್ ಕೇಳಿದ್ದಾರೆ, ಪ್ರಾಡಕ್ಟ್ ಆಗಿರಬಹುದು ಅಥವಾ ಆಹಾರ ಆಗಿರಬಹುದು, ಫುಡ್ ಆಗಿರಬಹುದು. ನಾವು ಸಸ್ಯಗಳಿಂದ ಪಡೆದ್ರೆ ಅದು ಸಸ್ಯಜನ್ಯ, ಪ್ರಾಣಿಗಳಿಂದ ಪಡೆದ್ರೆ ನಾವು ಪ್ರಾಣಿಜನ್ಯ ಆಯ್ತಾ? ಐರನ್ ಇದು ನ್ಯಾಚುರಲ್ ಆಗಿ ಸಿಗುತ್ತೆ, ನಾವು ಪ್ರಾಣಿಗಳಿಂದ ಪಡೆಯಲ್ಲ, ಸಸ್ಯಗಳಿಂದ ಪಡೆಯಲ್ಲ. ಪ್ಲಾಸ್ಟಿಕ್ ಇದು ಕೂಡ ನಾವು ತಯಾರಿಸ್ತೀವಿ. ಕಾಟನ್, ಹತ್ತಿ ಅದೇ ಸಿಗುತ್ತೆ. ಹೌದು, ನಾವು ಶೀಪ್ ಇರ್ತಾವಲ್ಲ ತೆಗಿತೀವಿ, ಅಲ್ಲಿಂದ ಹತ್ತಿ ಸಿಗುತ್ತಲ್ವಾ? ಅಲ್ಲ, ಅದು ಉಣ್ಣೆ ಆಯ್ತಾ? ನಾವು ಹತ್ತಿ ಯಾವ್ದ್ರಿಂದ ಸಿಗುತ್ತೆ? ಹೌದು, ನಾವು ಅದನ್ನ ಗಿಡ ಬೆಳೆಸ್ತೀವಿ, ಗಿಡಗಳಿಂದ ನಮಗೆ ಹತ್ತಿ ಸಿಗುತ್ತೆ. ಸಿಲ್ಕ್, ರೇಷ್ಮೆ ಹುಳ ಬೆಳೆಸ್ತೀವಿ, ಆ ಹುಳಗಳಿಂದ ರೇಷ್ಮೆಯನ್ನ ತೆಗಿತೀವಿ. ಹಾಗಾದ್ರೆ ನಮ್ಮ ಪ್ರಶ್ನೆ ಏನು ಅಂದ್ರೆ ಪ್ಲಾಂಟ್ ಬೇಸ್ ಅಂತ ಕೇಳಿದರೆ ಪ್ಲಾಂಟ್ ಯಾವುದು? ಕಾಟನ್, ಹತ್ತಿ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ ಅಂತ ಕೇಳಿದ್ದಾರೆ. ನೀರು. ನಮಗೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರ. ಎಲಿಮೆಂಟ್ ಅಂದ್ರೆ ಏನು, ಕಾಂಪೌಂಡ್ ಅಂದ್ರೆ ಏನು, ಕೆಲವೊಂದು ಇಂಪಾರ್ಟೆಂಟ್ ಎಲಿಮೆಂಟ್ಸ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಕಾಂಪೌಂಡ್ಸ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಮಿಕ್ಸ್ಚರ್ ಅಂದ್ರೆ ಏನು ಅಂತ ಕೇಳ್ತಾರೆ ಆಯ್ತಾ? ಎಲಿಮೆಂಟ್ಸ್ ಅಂದ್ರೆ ಈ ಸಿಂಗಲ್ ಬರ್ತಾವಲ್ಲ, ಹೈಡ್ರೋಜನ್, ನೈಟ್ರೋಜನ್, ಲಿಥಿಯಂ, ಆಕ್ಸಿಜನ್ ಆಯ್ತಾ, ಬೆರಿಲಿಯಂ, ತುಂಬಾ ಬರ್ತಾವ. ಮ್ಯಾಗ್ನೀಷಿಯಂ ಆಗಿರ್ಬೋದು. ನಮಗೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ನಾವು 5ನೇ ತರಗತಿಯಲ್ಲಿ ಕೇಳಿರೋದು ಯಾವ್ದು? ನೈಟ್ರೋಜನ್ ಕೇಳಿದೀವಿ. ಗಾಳಿಯಲ್ಲಿ ಯಾವ್ದು ಅತಿ ಹೆಚ್ಚಿರುತ್ತೆ ಅಂತ ಕೇಳಿದ್ದಾರೆ, ನೈಟ್ರೋಜನ್ ಕೇಳಿದೀವಿ ನಾವು. ಅದರಲ್ಲಿ ಆರ್ಗನ್ ಕೇಳಿದೀವಿ, ಹೌದಲ್ವಾ? ಕಾರ್ಬನ್ ಡೈಆಕ್ಸೈಡ್. ಮತ್ತೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಇದ್ರಲ್ಲಿ ಬರಲ್ಲ, ಎಲಿಮೆಂಟ್ಸ್ ಅಲ್ಲಿ ಬರಲ್ಲ, ಕಾಂಪೌಂಡ್ಸ್ ಅಲ್ಲಿ ಬರ್ತಾವ. 2 ಅಥವಾ ಹೆಚ್ಚಿನ ಎಲಿಮೆಂಟ್ಸ್ ಸೇರ್ಕೊಂಡ್ರೆ ಅದಕ್ಕೆ ಏನಂತೀವಿ ನಾವು? ಕಾಂಪೌಂಡ್ ಅಂತ ಹೇಳ್ತೀವಿ ಆಯ್ತಾ? ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗಿರಬಹುದು,
ಇದು ನೀರು H2O ಆಗಿರಬಹುದು. ನಮಗೆ ಪ್ರಶ್ನೆ ಕೇಳ್ತಾರೆ ಇದು ಆಕ್ಸಿಜನ್ ಆಗಿರಬಹುದು ಆಯ್ತಾ. ಇದು HNO3 ಆಯ್ತಾ, H2SO4, ಹೈಡ್ರೋಕ್ಲೋರಿಕ್ ಆಸಿಡ್ ಆಯ್ತಾ, ಸಲ್ಫ್ರಿಕ್ ಆಸಿಡ್ H2SO4, ಗ್ಲೂಕೋಸ್ C6H12O6 ಇವೆಲ್ಲ ಇದಾವಲ್ಲ ಇವು ಕಾಂಪೌಂಡ್. ಮಿಕ್ಸ್ಚರ್ ಅಂತಂದ್ರೆ ಮಿಶ್ರಣ ಅಂತಂದ್ರೆ ಯಾವುದಾದ್ರೂ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಅಥವಾ ಈ ಕೆಮಿಕಲಿ ಜಾಯಿನ್ ಆಗಿದ್ದಾವೆ, ನಾವು ಕೆಮಿಕಲಿ ಅಲ್ದಂಗೆ ಜಾಯಿನ್ ಮಾಡಿದ್ರೆ ಫಿಸಿಕಲಿ ಜಾಯಿನ್ ಮಾಡೋದಕ್ಕೆ ಮಿಕ್ಸ್ಚರ್ ಅಂತ ಹೇಳ್ತೀವಿ. ನಮಗೆ ಇಲ್ಲಿ ಪ್ರಶ್ನೆ ಹೇಳಿದ್ರೆ ವಾಟರಿನ ಮಾಲಿಕ್ಯುಲರ್ ಫಾರ್ಮುಲಾ ಕೇಳಿದ್ದಾರೆ, ವಾಟರ್ H2O. ಹಾಗಾದ್ರೆ ಮುಂದಿನ ಪ್ರಶ್ನೆ, ದ ಸಮ್ ಆಫ್ ಪೊಟೆನ್ಶಿಯಲ್ ಎನರ್ಜಿ ಅಂಡ್ ಕೈನೆಟಿಕ್ ಎನರ್ಜಿ ಈಸ್ ಕಾಲ್ಡ್. ನೋಡಿ, ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತದ ಹೆಸರು. ನಮಗಿಲ್ಲಿ ಫಸ್ಟ್ ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಅಂತ ಇದೆ, ಇನ್ನೊಂದು ಕೈನೆಟಿಕ್ ಎನರ್ಜಿ ಅಂತ ಇದೆ. ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ ಏನು ಹೌದಲ್ವಾ? ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿಗೆ ಪ್ರಚನ್ನ ಶಕ್ತಿ ಅಂತ ಹೇಳಿದ್ದಾರೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ಇಲ್ಲಿ ಪೆನ್ ಇದೆ, ಇಲ್ಲಿ ನಾನು ಇಟ್ಟಿದ್ದೇನೆ, ಎನರ್ಜಿ ಇದೆಯಾ ಇದರಲ್ಲಿ? ಹೌದು, ಎನರ್ಜಿ ಇದೆ, ನಾನು ಅಡ್ಡ ಇಟ್ಕೊಂಡಿದ್ದೇನೆ. ಇದು ಸ್ಟೋರ್ ಎನರ್ಜಿ ಇದೆ ಹೌದಲ್ವಾ? ಇದು ಸ್ಟೋರ್ ಆಗಿರೋ ಎನರ್ಜಿ ಏನಿದೆ ಇದು ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಇವಾಗ ನೀರು ಮೇಲ್ಗಡೆ ಫಾಲ್ಸ್ ನ ಬೀಳ್ತಾ ಇದೆ, ಬೀಳೋಕ್ಕಿಂತ ಮುಂಚೆ ಅಡ್ಡ ಏನಾದ್ರು ಇಟ್ಟಿರ್ಬೋದು ಅಥವಾ ನೀವು ಅಲ್ಲಿ ಬೀಳೋಕ್ಕಿಂತ ಮುಂಚೆ ಮೇಲಿದೆಯಲ್ಲ, ಅದಕ್ಕೆ ನಾವು ಪೊಟೆನ್ಶಿಯಲ್ ಎನರ್ಜಿ ಅಂತ. ಸ್ಟೋರ್ ಎನರ್ಜಿ, ಅದರಲ್ಲಿ ಸ್ಟೋರ್ ಆಗಿರೋ ಎನರ್ಜಿ ಪೊಟೆನ್ಶಿಯಲ್ ಎನರ್ಜಿ. ಅದು ಮೂವ್ಮೆಂಟ್ ಆಗ್ತಾ ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ, ಅದು ಕೈನೆಟಿಕ್ ಎನರ್ಜಿ. ಅದೆರಡೂ ಸೇರಿಸಿನ ಏನಂತೀವಿ ನಾವು ಅಂತಂದ್ರೆ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತೀವಿ, ಯಾಂತ್ರಿಕ ಶಕ್ತಿ ಅಂತ ಹೇಳ್ತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ, ದಿಸ್ ಆಬ್ಜೆಕ್ಟ್ ಫ್ಲೋಟ್ಸ್ ಆನ್ ವಾಟರ್. ಈ ವಸ್ತು ನೀರಿನ ಮೇಲೆ ತೇಲುತ್ತದೆ. ಇದು ನೀವೇ ಮಾಡಬಹುದಲ್ವಾ? ನೀವೇ ಇಷ್ಟು ವಸ್ತುಗಳನ್ನ ಹಾಕಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮನೆಗಳಲ್ಲಿ ನಿಮ್ಮ 5ನೇ ತರಗತಿ ಶಾಲೆಗಳಲ್ಲೂ ತೋರಿಸಿರ್ತಾರೆ ನೋಡಿ, ನೀರಲ್ಲಿ ಮುಳುಗೋದು ಯಾವುದು ತೇಲೋದು ಯಾವುದು ಅಂತೇಳಿ. ಇಲ್ಲಿ ಕಾಪರ್ ವೈರ್ ಅಂದ್ರೆ ನಿಮ್ಮ ಮನೆಗಳಲ್ಲಿ ವೈರ್ ಹಾಕಿರ್ತಾರಲ್ಲ, ಆ ವೈರ್ ನೀರಲ್ಲಿ ಹಾಕಿದ್ರೆ ಹೌದು ಮುಳುಗುತ್ತೆ. ಐರನ್ ನೇಲ್, ಕಬ್ಬಿಣದ ಮೊಳೆ ಗೋಡೆ ಹೊಡಿತಿರ್ಲ, ಅದು ಹಾಕಿದ್ರೆ ಹೌದು ಇದು ಮುಳುಗುತ್ತೆ. ಬುಕ್, ಪುಸ್ತಕ ಫಸ್ಟ್ ಕೆಲವೊಂದು ಸಲ ಮೇಲ್ಗಡೆ ತೇಲ್ಬಹುದು, ಒಂದೆರಡು ನಿಮಿಷ ಆಯ್ತಾ, ಸ್ವಲ್ಪ ನೀರು ಸೋಕೊಂಡು ಮತ್ತೆ ಕೆಳಗಡೆ ಹೋಗಿ ಡೌನ್ ಕುತ್ಕೊಳ್ಳುತ್ತೆ. ಆದ್ರೆ ಬಲೂನ್ ಏನಿದೆ ಆಯ್ತಾ, ಬಲೂನ್ ಮೇಲ್ಗಡೆ ಹಾಕಿದ್ರೆ ನೀವು 2 ದಿನ ಬಿಟ್ಟರು ಕೂಡ ಮೇಲ್ಗಡೆ ನೀರು ತೇಲ್ತಾ ಇರುತ್ತೆ, ಅದು ತೇಲೋದು. ನೆಕ್ಸ್ಟ್, ಮತ್ತೆ ಅದ್ರಲ್ಲಿ ನೀರ್ ತುಂಬಿದ್ದು ಸರ್ ತೇಲ್ತಾ ಇಲ್ಲ ಅನ್ನಂಗಿಲ್ಲ, ಖಾಲಿ ಬಲೂನ್ ಹೇಳ್ತಿರೋದು ನಾನು. 7ನೇ ಪ್ರಶ್ನೆ, ದೀಸ್ ಆರ್ ದ ಬೇಸಿಕ್ ಸ್ಟ್ರಕ್ಚರ್ಸ್ ಆಫ್ ದ ಲಿವಿಂಗ್ ಬೀಯಿಂಗ್ಸ್. ಜೀವಿಗಳ ಮೂಲ ರಚನೆ ಇವುಗಳಿಂದಾಗಿದೆ. ನೋಡಿ, ಜೀವಿಗಳ ಲಕ್ಷಣಗಳು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಯಾರಾದ್ರೂ ಫಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡಿ. ಜೀವಿಗಳ ಲಕ್ಷಣಗಳಲ್ಲಿ ಇದು ಕೂಡ ಒಂದು ಲಕ್ಷಣ. ಜೀವಿಗಳು ಜೀವಕೋಶಗಳಿಂದ ಆಗಿದವೆ. ಎಲ್ಲಾ ಜೀವಿಗಳು ಬರೀ ಮನುಷ್ಯರು ಅಷ್ಟೇ ಬರಲ್ಲ. ಇದರಲ್ಲಿ ಮನುಷ್ಯರು ಬಂದ್ರು, ಪ್ರಾಣಿಗಳು ಬಂದ್ವು, ಪಕ್ಷಿಗಳು ಬಂದ್ವು, ಕೀಟಗಳು ಬಂದ್ವು, ಜೊತೆಗೆ ಮರ ಬಂದ್ವು, ಗಿಡ ಬಂದು, ಯಾವುದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿದವೆ ಅವೆಲ್ಲ ಕೂಡ ಲಿವಿಂಗ್ ಆರ್ಗನಿಸಮ್ಸ್. ಯಾವ ಕ್ಯಾರೆಕ್ಟರಿಸ್ಟಿಕ್ಸ್? ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಜೀವಕೋಶಗಳಿಂದ ಆಗಿರ್ಬೇಕು, ಬೆಳಿಬೇಕು, ಜೀವಿಗಳು ಬೆಳಿತವೆ, ಜೀವಿಗಳು ಉಸಿರಾಡ್ತವೆ, ಜೀವಿಗಳು ಆಹಾರ ಸೇವನೆ ಮಾಡ್ತವೆ, ಜೀವಿಗಳು ನಮ್ಮ ಸ್ಟೆಬಿಲಿಟಿಗೆ ರೆಸ್ಪಾನ್ಸ್ ಕೊಡ್ತವೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಕೊಡ್ತವೆ, ಎಲ್ಲ ಎಕ್ಸ್ಕ್ರೀಷನ್ ಮಾಡ್ತವೆ ಆಯ್ತಾ, ವಿಸರ್ಜನೆ ಕ್ರಿಯೆ ಮಾಡ್ತವೆ, ಮತ್ತೆ ಸಂತಾನೋತ್ಪತ್ತಿ ಮಾಡ್ತವೆ, ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಮೂವ್ಮೆಂಟ್ ಆಗ್ತವೆ. ಇವೆಲ್ಲ ಕ್ಯಾರೆಕ್ಟರ್ ಯಾವ್ದಕ್ಕಿದೆ? ಜೀವಿಗಳಲ್ಲಿ ಇದೆ. ಆ ಜೀವಿಗಳಲ್ಲಿ ಇದೊಂದು ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ, ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದಾವೆ, ಸೆಲ್ ಇಂದ ಮಾಡಲ್ಪಟ್ಟಿದ್ದಾವೆ. ಮಸಲ್ ಇರಲ್ವಾ, ಬ್ಲಡ್ ಇರಲ್ವಾ, ಬೋನ್ ಇರಲ್ವಾ, ಎಲ್ಲದಕ್ಕೂ ಇರಲ್ಲ, ಎಲ್ಲಾ ಜೀವಕೋಶಗಳಲ್ಲಿ ಇರಲ್ಲ. ಆದ್ರೆ ಎಲ್ಲಾ ಜೀವಕೋಶಗಳಲ್ಲಿ ಜೀವಕೋಶ ಇದ್ದೇ ಇರುತ್ತೆ ಅಂತೆ. ಓಕೆ, ಮತ್ತೆ ಜೀವಿಗಳು ಅಂತ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಮನುಷ್ಯರು ಅಷ್ಟೇ ಬರಬಾರ್ದು, ಮನುಷ್ಯರು ಬರಬಹುದು, ಕೀಟ, ಪ್ರಾಣಿ, ಪಕ್ಷಿ, ಮರ, ಗಿಡ ಅದು ಬರಬೇಕು ಆಯ್ತಾ. ಮುಂದಿನ ಪ್ರಶ್ನೆ, ದಿಸ್ ಇಸ್ ಎ ರಿನ್ಯೂಯಬಲ್ ರಿಸೋರ್ಸಸ್. ಇದು ನವೀಕರಿಸಬಹುದಾದ ಸಂಪನ್ಮೂಲ. ಇದು ನವೀಕರಿಸಲಾಗದ, ರಿನ್ಯೂಯಬಲ್, ನಾನ್ ರಿನ್ಯೂಯಬಲ್. ನೋಡಿ, ರಿನ್ಯೂಯಬಲ್ ಅಂತ ಅಂದ್ರೆ ನಾವು ಇವತ್ತು ಎಷ್ಟೇ ಯೂಸ್ ಮಾಡಿದ್ರು ನಾಳೆ ಮತ್ತೆ ಸಿಗುತ್ತೆ, ನಾವು ಎಷ್ಟೇ ಬಳಸಿದ್ರು ನಾಳೆ ಮತ್ತೆ ಸಿಗುತ್ತೆ, ಅದು ರಿನ್ಯೂಯಬಲ್ ಆಯ್ತಾ. ನವೀಕರಿಸಬಹುದಾದ, ಇವಾಗ ಸೂರ್ಯನ ಬೆಳಕು
ಇವಾಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮನೆಗಳಲ್ಲಾಗಿರ್ಬೋದು, ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು, ಕೆಲವೊಂದು ನೀವು ಟವರ್ ಮೊಬೈಲ್ ನೆಟ್ವರ್ಕ್ಗೆ ಕಂಬ ನೆಡ್ತಾರೆ, ಅಲ್ಲೂ ಕೂಡ ಏನ್ ಮಾಡ್ತಾರೆ, ಸೋಲಾರ್ ಪ್ಯಾನಲ್ ಹಾಕಿರ್ತಾರೆ ಆಯ್ತಾ. ಸೋಲಾರ್ ಪ್ಯಾನಲ್ ನೋಡಿದಿರಾ, ಈ ತರದ್ದು ಪ್ಯಾನಲ್ಗಳಿರ್ತವೆ ಆಯ್ತಾ, ಈ ತರ ಪ್ಯಾನಲ್ಗಳಿರ್ತವೆ, ಅದನ್ನ ಇಟ್ಟಿರ್ತಾರೆ ಅಥವಾ ಮನೆ ಮೇಲೆ ಹಾಕಿರ್ತಾರೆ ಆಯ್ತಾ. ಇದು ಸೋಲಾರ್ ಪ್ಯಾನಲ್, ಬಿಸಿಲಿಗೆ ಇಟ್ಟಿರ್ತಾರೆ, ಸೂರ್ಯನ ಬಿಸಿಲಿಂದ ಅದು ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ ಆಗುತ್ತೆ, ಸ್ಟೋರ್ ಆಗುತ್ತೆ, ಅಲ್ಲಿಂದ ನಾವು ಬಳಸ್ಕೊಂತೀವಿ ಆಯ್ತಾ. ಇವತ್ತು ಬಳಸಿದ್ರೆ ನಾಳೆ ಖಾಲಿ ಆಗುತ್ತಾ? ಯಾವುದೇ ಕಾರಣಕ್ಕೂ ಸೂರ್ಯನ ಬೆಳಕು ಖಾಲಿ ಆಗಲ್ಲ. ಅದು ಏನಿದೆ, ಅದು ನವೀಕರಿಸಬಹುದಾದ ರಿನ್ಯೂಯಬಲ್ ಗಾಳಿ. ಉಸಿರು ತಗೊಂತೀವಿ, ಬಿಡ್ತೀವಿ, ಎಷ್ಟು ತಗೊಂತಾ ಇದೆ, ಎಷ್ಟು ಬಿಡ್ತಾ ಇದೀವಿ, ಗಾಳಿ ಖಾಲಿ ಆಗುತ್ತಾ? ಇಲ್ಲ. ಮಣ್ಣು ತೆಗಿತಿದೀವಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹಾಕ್ತಿ, ಖಾಲಿ ಆಗುತ್ತಾ? ಇಲ್ಲ. ಈ ಖಾಲಿ ಆಗದೇ ಇರೋ ಇದಾವಲ್ಲ, ಇವು ಎಲ್ಲವೂ ಕೂಡ ರಿನ್ಯೂಯಬಲ್ ರಿಸೋರ್ಸಸ್ ಆಯ್ತಾ. ನೋಡಿ, ಸೌರ ಶಕ್ತಿ ಖಾಲಿ ಆಗಲ್ಲ, ಕಲ್ಲಿದ್ರ ನಾವು ಬಳಸಿದ್ರೆ ಖಾಲಿ ಆಗುತ್ತೆ, ಇದು ನಾನ್ ರಿನ್ಯೂಯಬಲ್ ರಿಸೋರ್ಸಸ್. ಪೆಟ್ರೋಲ್ ಕೂಡ ಅಷ್ಟೇ, ಭೂಮಿಯಲ್ಲಿ ತೆಗಿತೀವಿ, ಖಾಲಿ ಆದ್ಮೇಲೆ ಮುಗೀತು, ಮತ್ತೆ ಸಿಗಲ್ಲ, ಇದು ಕೂಡ ನಾನ್ ರಿನ್ಯೂಯಬಲ್ ರಿಸೋರ್ಸಸ್. ಡೀಸೆಲ್ ಕೂಡ ಅಷ್ಟೇ ನಾನ್ ರಿನ್ಯೂಯಬಲ್ ರಿಸೋರ್ಸಸ್. ಹಾಗಾದ್ರೆ ರಿನ್ಯೂಯಬಲ್ ರಿಸೋರ್ಸ್ ಯಾವುದು? ಸೂರ್ಯನ ಬೆಳಕು, ಸೌರಶಕ್ತಿ, ಸೋಲಾರ್ ಎನರ್ಜಿ, ಅಥವಾ ಗಾಳಿ, ಅಥವಾ ಮಣ್ಣು. ನೋಡಿ, ಸಾಕಷ್ಟು ನಿಮ್ಮ ಮೈಂಡ್ ಅಲ್ಲಿ ಏನಿರ್ಬೇಕು, ಸರ್ ಇದು ಖಾಲಿ ಆಗಲ್ಲ, ದೇವ್ರು ಕೊಟ್ಟಿರೋದು, ಇದು ಎಷ್ಟೇ ಬಳಸಿದ್ರು ಕೂಡ ಮತ್ತೆ ನಾಳೆ ಸಿಗುತ್ತೆ. ಇದೇನಿದೆ ಅದು ಸೋಲಾರ್ ಎನರ್ಜಿ, ಅದೇನಿದೆ ಅದು ರಿನ್ಯೂಯಬಲ್ ರಿಸೋರ್ಸಸ್. ಓಕೆ, ಈ ಪ್ರಶ್ನೆಗೆ ಆಪ್ಷನ್ ಎ ಸೋಲಾರ್ ಎನರ್ಜಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ. ಮೆನ್ಷನ್ ದ ನೇಮ್ ಆಫ್ ದಿಸ್ ಸೈನ್. ನೋಡಿ, ನಾವು ಕುಟುಂಬ ಪಾಠದಲ್ಲಿ ಕಲ್ತಿದ್ವಿ ಫ್ಯಾಮಿಲಿ ಟ್ರೀಯಲ್ಲಿ ಇದು ಹೇಗೆ ಬಳಸ್ತೀವಿ ಅಂತ. ನೋಡಿ, ಈ ತರ ರೌಂಡ್ ನಾವು ಹೆಣ್ಮಕ್ಳಿಗೆ ಬಳಸ್ತೀವಿ, ಈ ಬಾಕ್ಸ್ ನಾವು ಗಂಡು ಮಕ್ಳಿಗೆ ಬಳಸ್ತೀವಿ, ಹೌದಲ್ವಾ. ಇಲ್ಲಿ ಅಕ್ಕ ಪಕ್ಕ ಆದ್ರೆ ಗಂಡ, ಇವ್ರ ಹೆಂಡತಿ, ಚೌಕ ಗಂಡ ಹೆಂಡತಿ. ಅದೇ ನಾವು ಇಲ್ಲಿ ಕೆಳಗಡೆ ಬರೆದ್ರೆ ಇವ್ರ ಕೆಳಗಡೆ ಜನರೇಷನ್, ಇವ್ರ ಮಕ್ಕಳು. ಅರ್ಥ ಆಗ್ತೀಯಾ? ಸಪ್ರೇಟ್ ಬರ್ಕಂತೀವಿ. ಮತ್ತೆ ನೋಡಿ, ಇದು ಹೆಣ್ಮಕ್ಳು, ಇದು ಗಂಡು ಮಗ. ಮತ್ತೆ ಇವ್ರಿಗೆ ಮದ್ವೆ ಆದ್ರೆ ಹಿಂಗ ಅಕ್ಕ ಪಕ್ಕ ಬರೀತೀವಿ. ಇವ್ರ ಮೇಲ್ಗಡೆ ಬರೆದ್ರೆ ಇವ್ರ ತಂದೆ ತಾಯಿ, ಅವ್ರ ಮೇಲೆ ಬರೆದ್ರೆ ಅವ್ರ ತಂದೆ ತಾಯಿ ಆಯ್ತಾ. ಹಾಗಾದ್ರೆ ನಮಗೆ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಹೆಣ್ಮಕ್ಳಿಗೆ ರೌಂಡ್ ಬರಿತೀವಿ, ಗಂಡ್ ಮಕ್ಳಿಗೆ ಈ ತರ ಬರಿತೀವಿ ಆಯ್ತಾ. ಇದು ನಾನು ಮೇಲ್ಗಡೆಯಿಂದ ಹಿಂಗ್ ಕನೆಕ್ಟ್ ಆಗಿದ್ರೆ ಇವರು ಅಣ್ಣ ತಂಗಿ ಆಗ್ಬಿಡ್ತಾರೆ. ಅದೇ ಇಲ್ಲಿ ಅಕ್ಕ ಪಕ್ಕದಿಂದ ಕನೆಕ್ಟ್ ಆದ್ರೆ ಇವರು ಗಂಡ ಹೆಂಡತಿ ಆಗ್ತಾರೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಬರೆಯುವಾಗ. ಇಲ್ಲಿ ನಮಗೆ ಅಕ್ಕ ಪಕ್ಕ ಹೇಳಿದ್ದಾರೆ, ರೌಂಡ್ ಇದ್ರೆ ಹೆಣ್ಮಕ್ಳು, ಈ ತರ ಬಾಕ್ಸ್ ಇದ್ರೆ ಗಂಡ್ ಮಕ್ಳು ಆಯ್ತಾ. ಇಲ್ಲಿ ಫಸ್ಟ್ ಹೆಣ್ಮಗು, ಆಮೇಲೆ ಗಂಡ್ ಮಗು ಬಂದ, ಇಲ್ಲಿ ಫಸ್ಟ್ ಹೆಂಡತಿ, ಆಮೇಲೆ ಗಂಡ ಬಂದ. ಮತ್ತಿಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಕೊಟ್ಟಾರೆ. ಫಸ್ಟ್ ನೀವು ಹಸ್ಬೆಂಡ್ ಅಂತ ವೈಫ್ ಬರೆದ್ರು ತಪ್ಪಾಗುತ್ತೆ. ಫಸ್ಟ್ ಇಲ್ಲಿ ವೈಫ್ ಕೊಟ್ಟಿರೋದ್ರಿಂದ ನಾವು ವೈಫ್ ಅಂಡ್ ಹಸ್ಬೆಂಡ್ ಬರೀಬೇಕು, ಹೆಂಡತಿ ಮತ್ತು ಗಂಡ ಅಂತ ಬರೀಬೇಕಾಗುತ್ತೆ ಆಯ್ತಾ. ಮುಂದಿನ ಪ್ರಶ್ನೆ, ಬ್ರಿಕ್ ಸಾಲಿಡ್, ಮಿಲ್ಕ್ ಏನಾಗುತ್ತೆ, ಇಟ್ಟಿಗೆ ಘನ, ಹಾಲು ಏನಾಗುತ್ತೆ ಅಂತ ಬರೀಬೇಕು. ಇದರಲ್ಲಿ 3 ಬರ್ತಾವ, ಒಂದು ಸಾಲಿಡ್, ಲಿಕ್ವಿಡ್, ಇನ್ನೊಂದು ಗ್ಯಾಸ್. ಸಾಲಿಡ್ ಅಂದ್ರೆ ನಮಗೆ ಅರ್ಥ ಆಗತ್ತಲ್ಲ, ಅಂದ್ರೆ ಇದು ಗಟ್ಟಿ ಇರ್ಬೇಕು. ಇದ್ರಲ್ಲಿ ಆಟಮ್ಸ್ ಎಲ್ಲ ತುಂಬಾ ಒತ್ತೊತ್ತಾಗಿರ್ತಾವ, ಗಟ್ಟಿ ಇರ್ತಾವ. ನೋಡಿ, ಗಟ್ಟಿ, ಬೆಂಡ್ ಆಗ್ತಿದ್ಯಾ? ಮತ್ತೆ ಎನರ್ಜಿ ಹಾಕಿ ಮುರಿಯೋದಲ್ಲ, ಬೆಂಡ್ ಆಗ್ತದೆ, ಶೇಪ್ ಚೇಂಜ್ ಆಗ್ತಿದ್ಯಾ? ಆಗ್ತಾ ಇಲ್ಲ. ಯಾವ್ದಾದ್ರು ನಂಗೆ ಒತ್ತಿದ್ರೆ ಅಥವಾ ಹಿಂಗ್ ಮಾಡಿದ್ರೆ ಯಾವುದೇ ಶೇಪ್ ಚೇಂಜ್ ಆಗ್ತಿಲ್ಲ ಅಂದ್ರೆ ಅದು ಸಾಲಿಡ್, ಗಟ್ಟಿ ಇರೋದೆಲ್ಲ ಸಾಲಿಡ್. ಘನ, ನೀರು ನೆನ್ಪಿಟ್ಕೊಳ್ಳಿ, ನೀರ್ ತರ ಯಾವ್ದಿರುತ್ತಲ್ಲ, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಹಾಲು, ನೀರು, ಅವೆಲ್ಲವೂ ಕೂಡ ಲಿಕ್ವಿಡ್ ಆಯ್ತಾ. ಇಲ್ಲಿ ನಮಗೆ ಲಿಕ್ವಿಡ್ ಕೇಳಿದಾರಲ್ವಾ, ದ್ರವ, ಅವೆಲ್ಲ ದ್ರವ ರೂಪದಲ್ಲಿ ಇರ್ತಾವ. ನೋಡಿ, ಮರ್ಕ್ಯುರಿ ದ್ರವ ರೂಪದಲ್ಲಿ ಇರುತ್ತೆ, ನೀರು ದ್ರವ ರೂಪದಲ್ಲಿ ಇರುತ್ತೆ, ಪೆಟ್ರೋಲ್, ಡೀಸೆಲ್ ಅವೆಲ್ಲ ಕೂಡ ದ್ರವ ರೂಪದಲ್ಲಿ ಇರ್ತವೆ. ದ್ರವ ರೂಪದಲ್ಲಿ ಯಾವ್ದು ಕಂಟೈನರ್ ಹಾಕ್ತಿವಿ ಅದೇ ತರ ಶೇಪ್ ತಗೊಳುತ್ತೆ. ಈ ಆಟಮ್ಸ್ ಏನಿದಾವೆ ಅದು ತುಂಬಾ ಕ್ಲೋಸ್ ಇತ್ತು, ಇದ್ರ ಸ್ವಲ್ಪ ಫ್ರೀ ಇರ್ತವೆ ಆಯ್ತಾ. ಅದನ್ನ ಕಂಪ್ರೆಸ್ ಮಾಡ್ಬೋದು ಬೇಕಾದ್ರೆ ನಾವು. ಅದೇ ಇನ್ನೊಂದು LPG ಬಳಸ್ತೀವಿ ಮನೆಯಲ್ಲಿ, LPG ಬಳಸ್ತೀವಲ್ಲ, LPG ಗ್ಯಾಸ್ ನೀವು ಮನೇಲಿ ಬಳಸ್ತಿರಲ್ಲ, ಗ್ಯಾಸ್ ಸಿಲಿಂಡರ್ ತಗೊಂಬಂದು ಕೊಡ್ತಾರೆ, ಆದ್ರೂ ಅಲ್ಲಾಡಿಸಿದ್ರೆ ನೀರ್ ತರ ಸೌಂಡ್ ಬರುತ್ತೆ. ನಿಮಗೆ ಗ್ಯಾಸ್ ಅಂತೀವಿ, ಆದ್ರೆ ನೀರ್ ತರ ಸೌಂಡ್ ಬರುತ್ತಾ ನೋಡಿದೀರಾ ಆಯ್ತಾ. ನೀವು ಅಲ್ಲಾಡಿಸಿದ್ರೆ ಸಿಲಿಂಡರ್ ನೀರ್ ತರ ಬರುತ್ತೆ, ಯಾಕಂದ್ರೆ ಆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಏನ್ ಮಾಡ್ತಾರೆ, ಅದನ್ನ ಆ ಆಟಮ್ ಸ್ವಲ್ಪ ಲೂಸ್ ಇರುತ್ತಲ್ಲ, ಕಂಪ್ರೆಸ್ ಮಾಡ್ತಾರೆ. ಆ ಗ್ಯಾಸ್ ಕಂಪ್ರೆಸ್ ಮಾಡಿ ಲಿಕ್ವಿಡ್ ತಗೊಂಬಂದು ಕೊಡ್ತಾರೆ ಅದನ್ನ ಆಯ್ತಾ. ಅದರಲ್ಲಿ
ಆಟಮ್ಸ್ ಕಂಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅದು ಲಿಕ್ವಿಡ್ ಆಗುತ್ತೆ, ದ್ರವ ರೂಪದಾಗ ಬರುತ್ತೆ. ಆಯ್ತಾ. ನೆಕ್ಸ್ಟ್ ಬರುತ್ತೆ ಅನಿಲ. ಅನಿಲ ಅಂದ್ರೆ ಗಾಳಿ, ಆಕ್ಸಿಜನ್, ನೈಟ್ರೋಜನ್, ಆರ್ಗನ್ ಎಲ್ಲ ಗಾಳಿ ಏನಿದೆ ಅವೆಲ್ಲವೂ ಕೂಡ ಅನಿಲ. ಆಯ್ತಾ. ನಮಗೇನ್ ಕೇಳಿದ್ದಾರೆ ಇಲ್ಲಿ, ಹಾಲು ಇದಕ್ ಕನೆಕ್ಷನ್ ಇದೆ, ಇದಕ್ಕೆ ಏನ್ ಕನೆಕ್ಷನ್ ಇದೆಯೋ ಆ ಸೇಮ್ ಕನೆಕ್ಷನ್ ಇದಕ್ಕೂ ಇದೆ. ಹಾಗಾದ್ರೆ ಮಿಲ್ಕ್ ಏನಿದು, ಇದು ಸಾಲಿಡ್, ಇದು ಲಿಕ್ವಿಡ್. ಆಪ್ಷನ್ ಸಿ ಏನಿದೆ ದ್ರವ ಅಂತ ಇದೆ. ಆಯ್ತಾ. ಇದುವರೆಗೂ ಕೂಡ ನಾವು EVS ಅಲ್ಲಿ ಬರೋ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ, ಇದೇ ಬೇರೆ ಕ್ವಶನ್ಸ್ ಕೂಡ ಪ್ರಾಕ್ಟೀಸ್ ಮಾಡಿ. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿಲ್ಲ ರಿಪೀಟ್ ನೋಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ನಿಮಗೆ ಯಾವ್ದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು, EVS ಕಾನ್ಸೆಪ್ಟ್ ಇರ್ಬೋದು, ಡೌಟ್ ಗಳಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಿಮ್ ಕಮೆಂಟಿಗೆ ರೆಸ್ಪಾನ್ಸ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋಸ್ ಅದೇ ತಗೋಬರ್ತೀವಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ನಿಮಗೆ ಏನಾದ್ರು ನೋಟ್ಸ್ ಬೇಕು ಅಂದ್ರೆ ನಮ್ಮ ನಂಬರ್ಸ್ ಇದಾವೆ, 9611050826 ಅಥವಾ 6363488403 ಗೆ ವಾಟ್ಸ್ಆಪ್ ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರು ವಾಟ್ಸ್ಆಪ್ ಮಾಡಿ. ನಿಮಗೆ ನಿಮಗೊಂದು ಪ್ರೈವೇಟ್ ಗ್ರೂಪಿಗೆ ಸೇರಿಸಲಾಗುತ್ತೆ. ನಿಮಗೆ ನೋಟ್ಸ್ಗಳು ಸಿಗುತ್ತೆ ಫ್ರೀ ಆಗಿ. ಇದೇ ತರ ನಿಮ್ ಕ್ಲಾಸಸ್ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಜ್ಞಾನ ನವೋದಯ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಸಿಗ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು, ಬೈ ಬಾಯ್.